ಹೆಂಗಂದ್ರೆ ಇದನ್ನು ಹಿಂಗೆ ಮುಚ್ಚಿರ್ತೈತಲ್ಲ ಇಲ್ಲೇ ಕೊಟ್ಟಿರ್ತಾರ ಈ ಥರ ಮಾಡಿದ್ರೆ ಹಿಂಗೆ ಓಪನ್ ಆಗ್ಬಿಡುತ್ತೆ. ಉಳ್ಳಾಗಡ್ಡಿನೂ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ. ಈಕಿ ಎಂಜಾಯ್ ಮಾಡತ್ತ ಅದನ್ನ ಬಿದ್ದಿದ್ದ ಯಾಕ ಬಿದ್ದಿದ್ದು ಚಲೋ ಆತೇನೆ ನೋಡ್ರಿ. ವಾವ್ ಎಷ್ಟು ಚಂದ ಐತಿ. ಸೊ ಇದನ್ನು ಹಾಕ್ಬೇಕಂತ ಹೇಳಿ ಎಲ್ಲ ಫುಲ್ ತಲೆ ಎಲ್ಲ ಹಚ್ಕೊಂಡೆ ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ. ಸೊ ಸಂಡೇನ ನಂಗೆ ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತೈತಿ, ಇಲ್ಲಾಂದ್ರೆ ಆಫೀಸ್ಗೆ ಹೋಗೋದು ಬರೋದು ಅದಾಗ್ಬಿಡ್ತೈತಿ. ಇವತ್ತು ನಾವು ದೋಸೆ ಮಾಡ್ಕೊಂಡು ತಿಂದ್ವಿ. ಆ್ಯಂಡ್ ನೋಡ್ರಿ, ದೋಸೆ ಮಾಡಿದ್ರೆ ಬಾಂಡೆ ಇಷ್ಟು ಬೀಳ್ತಾವ ಎಲ್ಲರ ಮನೆಯೊಳಗೆ. ಒಂದ ಬೇಜಾರು, ಇಲ್ಲಾಂದ್ರೆ ಮಾಡಿ ತಿನ್ನೋದ್ರೊಳಗೆ ಏನಿಲ್ಲ. ಆ್ಯಂಡ್ ಈಗ ಸ್ವಲ್ಪ ನಾಷ್ಟ ಆದ್ಮೇಲೆ ಚಾನು ಆಯ್ತು. ಆ್ಯಂಡ್ ಈಗ ಒಂದು ಪಾರ್ಸಲ್ ಬಂದಿತ್ರಿಪ್ಪ ನಂದು. ಅಂದ್ರೆ ಆರ್ಡ್ರ್ ಭಾಳ ಮಾಡೀನಿ ನಾನು. ಈಗ ಕರೆಂಟ್ ಒಂದು ಹೋಗೈತಿ. ಭಾಳಷ್ಟು ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ಒಂದು ಸಪ್ರೇಟ್ ಬ್ಲಾಗ್ ಒಳಗೆ ಮಾಡಿ ತೋರಿಸ್ತೇನೆ ನಿಮ್ಗೆ. ಇಫ್ ಇನ್ ಕೇಸ್ ನಿಮಗೂ ಇಷ್ಟ ಆಗಿದ್ರೆ ಅದನ್ನು ನೀವು ಬೈ ಮಾಡ್ಕೋಬೋದು. ಭಾಳ ಕಡಿಮೆ ರೇಟಿಗೆ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ಏನಂತಂದರೆ, ಸಪ್ರೇಟ್ ಬ್ಲಾಗ್ ಮಾಡಿದ್ರೆ ನಿಮ್ಗೆ ಅದ್ರೊಳಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಕೊಟ್ಟಿದ್ರೆ ನೀವು ಅದರಿಂದ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ರಿ, ಎದಕ್ಕೆ ನಾ ಇದನ್ನ ಬ್ಲಾಗ್ ಒಳಗೆ ಹೇಳತ್ತೇನಂತಂದ್ರೆ, ನೀವು ಯಾವುದೇ ಪಾರ್ಸಲ್ ಆರ್ಡ್ರ್ ಮಾಡಿರಿ ಅದು ಬಂದ್ಗಳನ್ನ ಅಟ್ಲೀಸ್ಟ್ ನಿಮ್ಗೆ ಟೈಮ್ ಇರ್ಲಿಕ್ಕಂದ್ರೆ ಒಂದು 2 ನಿಮಿಷ ಟೈಮ್ ಮಾಡ್ಕೊಂಡು ಅದನ್ನು ಓಪನ್ ಮಾಡಿ ನೋಡ್ರಿ. ಯಾಕಂದ್ರೆ ಅದು ಏನಾರ ಡ್ಯಾಮೇಜ್ ಬಂದಿದ್ರೆ ರಿಟರ್ನ್ ಮಾಡ್ಬೋದು ನೀವು. ನಾನು ಅನ್ಕೊಂಡೆ ಇರ್ಲಿ ಬಿಡಿ, ಅನ್ಬಾಕ್ಸಿಂಗ್ ನಿಮ್ಮ ಜೊತೆ ಮಾಡಿದ್ರೆ ಆತಂತ ಅನ್ಕೊಂಡಿದ್ದೆ. ಬಟ್ ಆಲ್ಮೋಸ್ಟ್ ಎಲ್ಲನೂ ಓಪನ್ ಮಾಡಿ ನೋಡಿ ಇಟ್ಟೇನಿ. ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಣಂತ. ಏನು ಡ್ಯಾಮೇಜ್ ಬಂದರೆ ರಿಟರ್ನ್ ಮಾಡ್ಬೇಕಂತ. ಈಗ ಇಲ್ಲಿ ಬಂತು ನೋಡ್ರಿ, ಇದು ಎಷ್ಟು ಚಂದ ಐತಿ ನೋಡ್ರಿ. ಇದು ನಾನು ಆರ್ಡ್ರ್ ಮಾಡಿದ್ದೆ, ಬಂದೈತಿ. ಬಟ್ ಇದ್ರೊಳಗೆ ಇಲ್ಲ ನೋಡ್ರಿ, ಇದು ಪೈಪ ಬಂದಿಲ್ಲ. ಇದು ಅದಕ್ಕೆ ಈಗ ರಿಟರ್ನ್ ಹಾಕ್ಬೇಕು ಇದನ್ನು. ಅದಕ್ಕೆ ನೋಡ್ರಿ, ನಿಮ್ಗೆ ಏನಾದರೂ ಹಿಂಗೆ ಆರ್ಡ್ರ್ ಬಂದಿದ್ರು ಈಗ ಜಸ್ಟ್ ಕರೆಂಟ್ ಬಂತು. ಸೊ ಇಲ್ಲಿ ನೋಡ್ರಿ, ಹಿಂಗೇನ್ರ ಆಗಿದ್ರು ನೋಡ್ಬಿಡ್ಬೇಕು. ಇದು ಎಷ್ಟು ಚಂದ ಇತ್ತು. ಆಯಿಲ್ ಹಿಂಗೆ ಇದನ್ನು ಮಾಡೋದು, ಹಿಂಗೆ ಸ್ಪ್ರೇ ಮಾಡೋದು ನೋಡ್ರಿ. ಇದು ಹಿಂಗೆ ಸ್ಪ್ರೇ ಮಾಡೋದು. ಇಲ್ಲೇ ಪೈಪ ಕೊಟ್ಟಿಲ್ಲ ಅವರು. ಬೇಕಂದ್ರೆ ಕೇಳ್ರಿ, ಲಿಂಕ್ ಕೊಟ್ಟಿರ್ತೀನಿ. ಬಟ್ ಇದು ನನಗೆ ಪೈಪ್ ಬಂದಿಲ್ಲ ಅಂತ ರಿಟರ್ನ್ ಮಾಡತ್ತೀನಿ ಅಷ್ಟೇ. ಸೊ ಇಲ್ಲಿ ಬಾಕ್ಸ್ ಐತಿ, ಬಾಕ್ಸ್ ಒಳಗೆ ಹಾಕಿ ಇಟ್ಬಿಡ್ತೀನಿ. ಇದ್ರೊಳಗೆ ನೋಡ್ರಿ, ಹೆಂಗಂದ್ರೆ ಇದನ್ನು ಹಿಂಗೆ ಮುಚ್ಚಿರ್ತೈತಲ್ಲ ಇಲ್ಲೇ ಕೊಟ್ಟಿರ್ತಾರ. ಈ ಥರ ಮಾಡಿದ್ರೆ ಹಿಂಗೆ ಓಪನ್ ಆಗ್ಬಿಡ್ತೈತಿ. ಆದರೆ ಫುಲ್ ಆಯಿಲ್ ಹಿಂಗೆ ಹಾಕ್ಬೋದು. ಇಲ್ಲ ಅಂದರೆ ನಮ್ಗೆ ಸ್ಪ್ರೇ ಮಾಡಬೇಕಂದ್ರೆ ಇಲ್ಲಿಂದ ಸ್ಪ್ರೇ ಮಾಡ್ಬೋದು. ಇದು ನೋಡ್ರಿ, ಇದು ಪ್ಲಾಸ್ಟಿಕ್ ಅಲ್ಲ, ಇದೆ ಗ್ಲಾಸ್. ಚಲೋ ಇತ್ತು. ರಿಟರ್ನ್ ಮಾಡೋಕ್ಕೆ ಮನಸ್ಸಿಲ್ಲ, ಆದರೆ ಏನು ಮಾಡೋದು, ಪೈಪ್ ಬಂದಿಲ್ಲ ಅಂತ ರಿಟರ್ನ್ ಮಾಡತ್ತೀವಿ. ಮತ್ತೊಂದು ಆರ್ಡ್ರ್ ಮಾಡಿದ್ರೆ ಆಯ್ತು ಅಂತೇಳಿ ಅಷ್ಟೇ. ಗೈಸ್, ಇವತ್ತಂತೂ ಪಾರ್ಸಲ್ ಅಂದ್ರೆ ಪಾರ್ಸಲ್ಗಳು ಆಗ್ತಾವ. ಏನೇ ಹೆಂಗೈತಲ್ಲ ಬಾಕ್ಸ್, ಏನಿರ್ಬೋದು ಹೌದೇನ? ಅಯ್ಯೋ ಗೈಸ್, ಭಾಳ ಪಾರ್ಸಲ್ ಹೇಳಿದೆಲ್ಲ ನಾನು. ಈಗ ಮತ್ತೊಂದು ಬಂತು ಇವತ್ತು. ಅದೆಲ್ಲ ನಿಮ್ಗೆ ಇದ್ರೊಳಗೆ ತೋರಿಸ್ತೀನಿ ಒಂದು ಸಪ್ರೇಟ್ ಬ್ಲಾಗ್ ಒಳಗೆ. ನೋಡ್ರಿ, ಹೋಗಿ ನಾನು ಇದೇ ದಾಸವಾಳ ಎಲೆ ಹರ್ಕೊಂಬಂದೆ. ಈಗ ಒಂದು ಪೇಸ್ಟ್ ಮಾಡ್ಕೊತೀನಿ ಪ್ಯಾಕ್. ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ತೋರಿಸ್ಬೇಕು. ಹೆಂಗಂದ್ರೆ ನಮ್ಮ ಗಿಡದಾಗ ನೋಡ್ರಿ, ಇಲ್ಲಿ ಎಷ್ಟು ಮಸ್ತ್ ಆಗ್ಯಾವ ಅಂತಂದ್ರೆ, ವಾವ್ ಎಷ್ಟು ಚಂದ ಅಲ್ಲ. ವಾ 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 ಇದನ್ನ ನೋಡ್ಬಿಟ್ರೆ ಒಂದು ಸ್ವಲ್ಪ ಏನಾರ ಟೆನ್ಷನ್ ಇದ್ರೂ ಮರ್ತು ಬಿಡ್ತೇವೆ ಅಂತ ಅನಿಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ 2 ಆಗ್ಯಾವ, ಅಲ್ಲಿ ಅಷ್ಟೊಂಡಾಗ್ಯಾವ. ಅದೆಲ್ಲ ಕ್ರೆಡಿಟ್ ಗೋಸ್ ಟು ನಮ್ಮ ಅಕ್ಕಾಗ. ಆಕಿನ ಅದು ಹಚ್ಚಿದ್ದ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಇನ್ನೊಂದು ತೋರಿಸ್ತೀನಿ ತಡ್ರಿ ನಿಮ್ಗೆ, ಅದೊಂದು ಮರ್ತ. ಹೂವು, ಗುಲಾಬಿ ಹೂವು ಇಲ್ಲಿ ಹೊರಗಿಂತ ಕಾಣಿಸ್ತಿಲ್ಲ, ಗೊತ್ತಿಲ್ಲ ನೋಡ್ರಿ. ಆ ಸೈಡಿಂದ ತೋರಿಸಿದ್ರೆ ಗೊತ್ತಾಗ್ತೈತದ, ಆದ್ರೆ ಹೊರಗೆ ಹೋಗ್ಬೇಕು. ಸೊ ಇದು ಹೇರ್ ಪ್ಯಾಕ್ ಮಾಡಿ ಹಚ್ಕೊಳತ್ತೀನಿ ಈಗ. ಸೊ ಬರ್ರಿ, ಹೆಂಗೆ ರೆಡಿ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಭಾಳ ಈಸಿ ಅಂದರೆ ಈಸಿ ಐತದ. ನಾವು ಯೂಸ್ ಮಾಡತ್ತೀನಿ. ಒಂದು ಹೂ ಸಿಕ್ಕೈತಿ. ಆ್ಯಂಡ್ ಇವಿಷ್ಟು ಎಲೆ ತೊಗೊಂಬಂದೀನಿ. ಡಿಫ್ರೆಂಟ್ ಗಿಡದಿಂದ ತೊಗೊಂಬಂದೀನಿ. ಯಾಕಂದ್ರೆ ಅವರು ಗಿಡ ಕಡ್ದು ಬಿಟ್ಟಾರದ. ಅದಕ್ಕೆ ನಾವು ದಾಸವಾಳ ಗಿಡ ಹಚ್ಚಿಲ್ಲ, ಗುಲಾಬಿ ಗಿಡ ಮತ್ತು ಅವು ಇವು ಈಗ ತೋರಿಸಿದೆಲ್ಲ ಅವನ್ನ ಹಚ್ಚಿದ್ದ. ಆ್ಯಂಡ್ ಹಿಂದೆ ಹಚ್ಚಿದ್ವಿ ನಾವು ಮನೆಯಿಂದೆಲ್ಲ ಜಾಗ ಹೋಗೈತಿ ಫ್ಯಾಕ್ಟ್ರಿಗೆ ಅಂಥೇಳಿ. ಅದಕ್ಕೆ ಅಲ್ಲಿ ಇದ್ದಿದ್ದು ಗಿಡ ಎಲ್ಲ ತೆಗೆದು ಬಿಟ್ಟೇವಿ. ಸೊ ದ್ಯಾಟ್ಸ್ ವೈ ಈಗ ಹೆಂಗೆ ಪ್ರಿಪೇರ್ ಮಾಡ್ತೇನೆ ಅಂತ ತೋರಿಸ್ತೀನಿ ಬರ್ರಿ. ಈಗ ಗ್ಯಾಸ್ ಆನ್ ಮಾಡ್ಕೊತೀನಿ, ಮಾಡ್ಕೊಂಡು ನೀರು ಹಾಕ್ತೀನಿ. ಈಗ ನೀರು ಸ್ವಲ್ಪ ಕುದಿಲಿ ಅದ. ಸೊ ಇಷ್ಟು ಮೆಂತೆ ಕಾಳು ಅದಾವ, ಇದನ್ನು ಹಾಕ್ಕೊತೀನಿ. ಗೈಸ್, ಸೀಡ್ಸ್ ಇದನ್ನು ಹಾಕ್ಕೊತೀನಿ.
ಆ್ಯಂಡ್ ಸ್ವಲ್ಪ ರೋಸ್ಮೇರಿ ಲೀವ್ಸ್ ಇದ್ವು ನನ್ನ ಕಡೆ ಹಳೇವ, ಅದು ಒಂದು ಹಾಕ್ಕೊತೀನಿ. ಆ್ಯಂಡ್ ಇದು ಬ್ರಿಂಗ್ರಾಜ್ ಪೌಡ್ರ್ ಇದನ್ನು ಹಾಕ್ಕೊತೀನಿ. ಆ್ಯಂಡ್ ಇದು ಕುಲೋಂಜಿ ಇದು ಸದ್ಯಕ್ಕೆ ಹಾಕ್ಕೊತೀನಿ. ಎಲ್ಲ ಹಾಕ್ಕೊಂಡು ಕುದಿಸ್ತೀನಿ ಗೈಸ್. ಇನ್ನೊಂದು ನಾನು ಕರಿಬೇವು ಅಂತ ಹಾಕ್ಕೊಂಡೆ, ಅಷ್ಟೇ ಹಾಕ್ಕೊಂಡಿರೋದು ನಾನು. ಆ್ಯಂಡ್ ಇವು ಎಲ್ಲಿ ಹಾಕ್ಕೊಂಡಿಲ್ಲ, ಯಾಕಂದರೆ ಇದು ಮಿಕ್ಸಿ ಒಳಗೆ ಹಾಕ್ಬಿಡ್ಬೇಕಂತ್ರಿ. ಇನ್ನೊಂದು ಸ್ವಲ್ಪ ತಂದು ಹಾಕಿದೆ ಇದಕ್ಕೆ. ಆಮೇಲೆ ಕರಿಬೇವಿನ ಸೊಪ್ಪು ಒಂದಿಷ್ಟು ಅದಾವ ಇದ್ರಾಗ. ಆ್ಯಂಡ್ ಇನ್ನೊಂದು ಏನು ತೊಗೊಂಡೆಪ್ಪ ಅಂತಂದ್ರೆ ಉಳ್ಳಾಗಡ್ಡಿನೂ ಇದ್ರಾಗ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅದು ಹೇರ್ಸಿಗೆ ಚಲೋ ಅಲ್ಲ. ನೋಡೋಣ, ಟ್ರೈ ಮಾಡ್ತೀನಿ ನಾನು. ಯಾಕಂದ್ರೆ ನಾ ಆಯಿಲ್ ಪ್ರಿಪೇರ್ ಮಾಡುವಾಗ ಅದನ್ನು ಹಾಕ್ತಿದ್ದೆ ಅಲ್ಲ, ಅದಕ್ಕೆ. ಸೊ ಇದನ್ನು ಕುದಿಸ್ತೀನಿ. ಇನ್ನು ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ಇದು ಬಂದ್ ಮಾಡ್ತೀನಿ ಗೈಸ್. ಇಷ್ಟು ಕುದ್ದೈತಿದೆ, ಇದನ್ನು ಆಫ್ ಮಾಡಿಬಿಡ್ತೀನಿ. ಆ್ಯಂಡ್ ಇದು ಆಫ್ ಆಗಿ ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸಿ ಹಾಕ್ಬೇಕು. ಸೊ ಬಂದ್ ಮಾಡಿಬಿಟ್ಟೆ, ಬಂದ್ ಮಾಡಿದೆ. ಆ್ಯಂಡ್ ಇದು ಅದರೊಳಗೆ ಹಾಕಿ ಮಿಕ್ಸಿ ಮಾಡೋದಿದೆ ಗೈಸ್. ಈಗ ನೋಡ್ರಿ, ಇದು ಪೇಸ್ಟ್ ಕುದಿಸ್ಕೊಂಡಿದ್ದಿತ್ತಲ್ಲ, ಇದು ಜಾರೊಳಗೆ ಹಾಕ್ಕೊಂಡೀನಿ. ಮತ್ತು ಇವು ಲೀವ್ಸ್ ಹಾಕ್ಕೊತೀನಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಐತಲ್ಲ ಒಂದು ಅಲೋವೆರಾ ಜೆಲ್ಲು, ಅದರ ಸ್ವಲ್ಪ ಕಟ್ ಮಾಡಿಸ್ಕೊಂಡೆ. ಯಾಕಂದ್ರೆ ಆಲ್ರೆಡಿ ಇದನ್ನು ಮಾಡ್ಕೊಂಡಿದ್ದೀನಿ ಪೇಸ್ಟ್. ಸ್ವಲ್ಪ ಇದನ್ನು ಹಾಕಿದರೆ ಚಲೋ ಆಗ್ತದಂತ ಇದನ್ನು ವಾಶ್ ಮಾಡ್ಕೊಂಡ್ಬರ್ತೀನಿ. ನಾನು ಅಲೋವೆರಾ ಇದನ್ನು ಮುರಿದು ಹಾಕ್ಕೊಳತ್ತೀನಿ. ಇದನ್ನು ಇದ್ರ ಜೊತೆ ಪೇಸ್ಟ್ ಮಾಡ್ತೀನಿ. ನಿಮ್ಮ ಮನೆ ಕಡೆನೂ ಏನರ ಅಲೋವೆರಾ ಗಿಡ ಇತ್ತಂದ್ರೆ ಹಾಕೋರಿ. ಆ್ಯಂಡ್ ಇನ್ನೊಂದು ಏನಂತಂದ್ರೆ, ಅಲೋವೆರಾ ಗಿಡ ಎಷ್ಟು ಆಕೈತೆ ಅಷ್ಟು ಹಚ್ಚಿರಿ. ಯಾಕಂದ್ರೆ ಭಾಳ ಯೂಸ್ ಐತಿದೆ ಅಲೋವೆರಾ. ವಾವ್, ನೋಡ್ರಿ ಎಷ್ಟು ಚಂದ ಇರ್ತದೆ ಅದರದ್ದು. ಇಷ್ಟು ಹಾಕೊಂಡೆ ನಾನು. ಇದನ್ನು ಪೇಸ್ಟ್ ಮಾಡ್ಕೊತೀನಿ ಈಗ ಗೈಸ್. ಇಲ್ಲಿ ನೋಡ್ರಿ, ಥಿಕ್ ಪೇಸ್ಟ್ ರೆಡಿ ಆಗೈತಿ. ಈಗ ಇದನ್ನು ತಲೆ ಹಚ್ಕೊಳ್ಳೋದು. ಇದ್ರೊಳಗೆ ಏನೇನು ಹಾಕೇನೆ ಅಂತ ನಿಮ್ಗೆ ಆಲ್ರೆಡಿ ತೋರಿಸ್ತೀನಿ ನಾನು. ಇದನ್ನು ಹಚ್ಕೊತೀನಿ ಈಗ. ಈ ಪೇಸ್ಟ್ ರೆಡಿ ಆಗೈತಿ, ಈಗ ಹಚ್ಕೊತೀನಿ. ಗೈಸ್, ಇಷ್ಟು ಹಚ್ಕೊಂಡೇನಿ. ಈಗ ಇದು ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ. ಈ ಪೇಸ್ಟ್ ಇನ್ನೂ ಸ್ವಲ್ಪ ಇಷ್ಟು ಉಳಿತದ, ಎಲ್ಲ ಫುಲ್ ತಲೆ ಎಲ್ಲ ಹಚ್ಕೊಂಡೆ ನಾನು. ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬಿದ್ದೈತಿ. ಆಮೇಲೆ ಈ ಪೇಸ್ಟ್ ಹಚ್ಕೊಂಡಿದ್ದ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಇದು ಹಚ್ಕೊಳ್ಳುವಾಗ ಒಂದು ಕೂದಲ ಉದುರ್ಲಿಲ್ಲ ನೋಡ್ರಿ. ಅದ ಬೆಸ್ಟ್ ಪಾರ್ಟ್ ಇದು ಹಚ್ಕೊಳ್ಳುವಾಗ. ಅದಕ್ಕೆ ನೀವು ಟ್ರೈ ಮಾಡಿರಿ ಒಂದ್ಸರಿ. ಸೊ ಇನ್ನೂ ಸ್ವಲ್ಪ ಪೇಸ್ಟ್ ಉಳಿದೈತಿ, ಅದು ನಮ್ಮ ಅಕ್ಕಾಗ ಟ್ರೈ ಮಾಡಿಬಿಡ್ತೀರಿ, ಅಕ್ಕಿಗೆ ಹಚ್ಬಿಡ್ತೀನಿ. ಓಕೆ, ಓಯ್ ಹಚ್ಚಲೇ ಬೇಡ. ಹಾಂ, ಓದಾತಾಳ್ರಿ ಈಗ. ಓ ಹಾಂ, ಆಗೈತೆ ನಂದೀಗ ಹಚ್ಕೊಳ್ಳೋದು. ಬಾ, ಅಕ್ಕಿಗೆ ಹಚ್ಚಿಬಿಡ್ತೀನಿ, ಯಾಕಂದ್ರೆ ಉಳಿದೈತದ. ಸೊ ನೋಡ್ರಿ, ಫ್ಯಾಮಿಲಿ ಒಳಗೆ ಏನಾಗ್ಬಿಡ್ತದೆ ಅಂದ್ರೆ, ನಾವು ಹಚ್ಕೊತಿರ್ತೀವಿ, ಉಳಿತಂದ್ರೆ ಹಚ್ಬಿಡೋದು. ಮುಖಕ್ಕೂ ಪ್ಯಾಕ್ ಹಚ್ಕೊಳ್ಳೋಕೆ ಉಳಿತಂದ್ರೆ ಹಚ್ಬಿಡೋದು, ಹಂಗೆ. ಇನ್ನೊಂದೇನಂದ್ರೆ ಇಳಂಗಿಲ್ರಿ ಇದು. ಯಾಕೆ ಇಳಂಗಿಲ್ಲ ಅಂತಂದ್ರೆ, ಇದು ಆಗಂಗಿಲ್ಲನ, ಏನಂತ ಸ್ಟಿಕ್ಕಿಯಾಗಿ ಕುಂದಿರ್ತೈತಿ. ಇದು ಜಿಗಿಟ್ ಇರ್ತೈತಿ. ಒಂದು ಮೆಂತ್ಯನೂ ಜಿಗಿಟ್ ಇರ್ತೈತಿ. ಇನ್ನೊಂದು ಇದು ದಾಸವಾಳ ಎಲೆ ಹಾಕ್ಯವಲ್ಲ, ಅದು ಜಿಗಿಟ್ ಇರ್ತೈತಿ. ಇದಕ್ಕೆ ಕರೆಕ್ಟ್ ಮಾಡೋದಂದ್ರೆ ಫ್ಲ್ಯಾಕ್ಸ್ ಸೀಡ್ಸ್ ಕರೆಕ್ಟ್ ಮಾಡ್ತಿರ್ತೈತಿ. ಇದಕ್ಕೆ ಎರಡು ಅದು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಲಿಲ್ಲ ಅಂತಂದ್ರೆ ಮುಗಿದು ಹೋತ್ ನೋಡ್ರಿ. ಅದು ಫುಲ್ ಅಂಟ್ಕೊಂಡ್ಬಿಡ್ತೈತಿ, ತೆಗ್ಯಾಕ ಬರಂಗಿಲ್ಲ. ಓ ಮೇಡಮ್, ಬರ್ರಿ ಜಲ್ದಿ, ಹಚ್ಲೇ ಬೇಡ. ಬಾ ಅಷ್ಟೇ. ಎಲ್ಲಿ ಕುಂದಿರ್ತೀನಿ ನೋಡು, ಹೊರಗೆ. ನೋಡ್ರಿ ಗಾಯ್ಸ್, ಇಷ್ಟು ಉಳ್ದೈತಿ. ನಮ್ಮ ಅಕ್ಕಾಗ ಟ್ರೈ ಮಾಡತ್ತೀನಿ ಈಗ. ಇಲ್ಲೇ ಕುಂತ ಹಚ್ಚುವಾಗಿ. ಇಲ್ಲಿ ಇಡ್ತಿರ್ತಾವ. ನಮ್ಮ ಹೋಗ್ಬಿಡ್ರಿ ಗಾಯ್ಸ್, ಎಷ್ಟು ಮಸ್ತಾಗ. ವಾವ್, ಸೋ ನೈಸ್. ಇದನ್ನ ನೋಡ್ಕೊಂಡು ಕುಂದಿರ್ಬೇಕು. ನಮ್ಮ ಅಕ್ಕ ನೋಡ್ರಿ, ತಮ್ಮ ಕೇಶರಾಶಿಗಳನ್ನು ಕೊಂಗೈ ಮಾಡ್ಕೊತಾ ಇದ್ದಾರೆ, ಏನಾರ ಬಾಚ್ಕೊತಾ ಇದ್ದಾರೆ. ಸೊ ಆದ್ರೂ ಆಕಿನೂ ಹೇರ್ಸ್ ಫುಲ್ ಉದ್ರಾವ್ರಿಪ್ಪ ಮುಂಚೆ. ಆಮೇಲೆ ಇಷ್ಟು ಕಟ್ ಮಾಡಿಸ್ಕೊಂಡ್ಬಿಟ್ಟಿರ್ಲಿಲ್ಲ, ಅದಿಲ್ಲ. ಏನು ಸೀಕ್ರೆಟ್, ಹೇರ್ ಸೀಕ್ರೆಟ್ ಹೇಳ. ಹಾಂ, ಏನು ಸೀಕ್ರೆಟ್ ಇಲ್ಲ, ನ್ಯಾಚುರಲ್. ಇಲ್ಲೇ ಇಷ್ಟು ಕಟ್ ಮಾಡಿಸ್ಕೊಂಡ್ಬಿಟ್ಟಿಲ್ಲ ನೋಡ್ರಿ ಅಕ್ಕಿ. ಫ್ಯಾಷನ್ ಶೋ ಅದಿಲ್ಲ. ಬಾ ಹಸ್ತೇನೆ. ಓಯ್ ಚೇಂಜ್ ಆಗ್ಬೇಕು. ಬಾ ಪ್ಯಾಕ್ ಹಸ್ತೇನೆ, ಇಟ್ಟಿನ್ರಿ ಪ್ಯಾಕ್. ಸೊ ಗೈಸ್ ನೋಡ್ರಿ, ಗೈಸ್ ಇನ್ನೊಂದೇನಂದ್ರೆ, ಆಯಿಲ್ ಕುಂತಿದ್ದೆ ನೋಡ್ರಿ. ಓಕೆ ಗೈಸ್, ಇನ್ನೊಂದು, ನಿನ್ನೆ ನಾನು ಬರುವಾಗ ನನ್ನ ಸ್ಕೂಟಿ ಒಳಗೆ ನಾನು ಹಿಂಗೆ ಮೊಬೈಲ್ ಐತಲ್ಲ, ನಾನು ಅಲ್ಲಿ ಇದ್ರೊಳಗೆ ಇಟ್ಟಿರ್ತೀನಿ. ಸೊ ನನ್ನ ಫೋನ್ ಸಣ್ಣದೈತೆ ಅಂತಂದ್ರೆ ಹಿಂಗೆ ಕರೆಕ್ಟಾಗಿ ಕುಂದಿರ್ತೈತಿ. ಯಾವ್ದಾರ ಫೋನ್ ಬಂದರೆ ಸೈಡ್ ಹಾಕಿ ನಾನು ಇದು ಮಾಡ್ಬೋದು, ಕಾಲ್ ರಿಸೀವ್ ಮಾಡ್ಬೋದು.
ಇಲ್ಲಾಂದ್ರೆ ಬ್ಯಾಗ್ ಒಳಗಿದ್ರೆ ಗೊತ್ತಾಗಲ್ಲ ಅಂಥೇಳಿ ಮಾಡಿದೆ. ಹಿಂಗೆ ಫೋನ್ ಇಟ್ಟೆ, ಹಿಂಗೆ ಕೈ ತೆಗ್ದೆ. ಕೈ ತೆಗೆದ್ಮೇಲೆ ಈ ಕೈ ಮೇಲೆ ಇದೇನೈತಲ್ರಿ ಈಗ ನಾರ್ಮಲ್ ಆಗೈತಿ. ಬಟ್ ಅವಾಗ ನಿನ್ನೆ ಕರೆಂಟ್ ಶಾಕ್ ಹೊಡ್ದಂಗೆ ಆತು. ನಾ ಏನಾತಪ್ಪ ಅಂತ ಥಿಂಕ್ ಮಾಡುವಾಗ ನೋಡತ್ತೀನಿ ಒಂದು ಗ್ರೀನ್ ಕಲರ್ ಹುಳ ಸೈಡ್ ಹಾಕಿರ್ತೀನಿ ನೋಡ್ರಿ. ಈ ಹುಳ ಯಪ್ಪ ಹಿಂಗ್ ನೋಡಿದ್ರೆ ಈಗ ಮೈ ಜುಮ್ ಅನ್ಸತೈತಿ ನಂಗೆ. ಯಾಕಂದ್ರೆ ಅದು ಫೀಲ್ ಆಗೈತಲ್ಲ, ಫುಲ್ ಕರೆಂಟ್ ಹೊಡ್ದಂಗೆ ಆತನ. ಏನಾತಪ್ಪ ಆಮೇಲೆ ಕರೆಂಟ್ ಹೊಡೆದು ಆಮೇಲೆ ನೆಕ್ಸ್ಟ್ ಉರಿಯಾತೈತಿ ಏನೋ ಚುಚ್ಚಾತಾರ ಅಂತ ಅನ್ಸತೈತಿ. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಆಮೇಲೆ ಸ್ಕೂಟಿ ಹೊಡಕ್ ನಂಗೆ ಎಕ್ಸಲೇಟರ್ ಕೊಡಕ್ಕಾಗತ್ತಿಲ್ಲ, ಅಷ್ಟು ನೋವಾಗತೈತಿ. ಆಮೇಲೆ ಒಂಥರ ಗುಳ್ಳಿ ಎದ್ಬಿಟ್ವು ಕೈ ಮೇಲೆ. ಹೇಳ್ತೀನಿ ನಿಮಗೆ ನಾನು, ಅದು ಯಾರಾದ್ರೂ ಕಡ್ಸ್ಕೊಂಡಿದ್ರೆ ಅವ್ರಿಗೆ ಫೀಲ್ ಗೊತ್ತಾಗ್ತೈತೆ ಅದು. ಅದು ಏನು ಹೇಳ್ರಿ, ನಂಗೆ ಫುಲ್ ಕಡ್ದಿಲ್ಲ, ಅದು ಜಸ್ಟ್ ಟಚ್ ಆಗೈತೆ ಅಷ್ಟೇ. ಆಮೇಲೆ ಅದನ್ನ ತೆಗೆದು ಹೋಗಿದೆ. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಮನೆಯಿಂದ ಬಂದೆ. ಏನು ಮಾಡ್ಬೇಕು ಗೊತ್ತಾಗಲಿಲ್ಲ ನನಗೆ. ಅದು ಆಗೋ ಪೇನಿಗೆ ನಾ ಹಾಸ್ಪಿಟಲ್ಗೆ ಹೋಗ್ಬೇಕೇನೋ, ಏನಾಗ್ತೈತೇನೋ. ಫಾರ್ ಎಕ್ಸಾಂಪಲ್ ಹಾವು ಕಚ್ಚಿದ್ರೆ ಏನಾದ್ರು ಡೇಂಜರ್ ಅಂತ ಗೊತ್ತಾಗ್ತೈತೆ. ಬಟ್ ಅದಾದಮೇಲೆ ಏನು ಅಂಥೇಳಿ ಗೊತ್ತಾಗಂಗಿಲ್ಲ. ಆಮೇಲೆ ನಾನು ಗೂಗಲಿಗೆ ಸರ್ಚ್ ಮಾಡಿದೆ. ಅಲ್ಲಿ ನೋಡಿದಾಗ ನಾನು ಒಂದಿಷ್ಟು ಕನ್ವರ್ಸೇಷನ್ ಚಾಟ್ ಮೇನ್ ಇರೋದನ್ನ ಸ್ಕ್ರೀನ್ಶಾಟ್ ಹಾಕ್ತೀನಿ ಸೈಡ್. ಅದು ಗೂಗಲ್ ಒಳಗೆ ನಾವು ಏನು ಬೇಕಂದ್ರೂ ನಾವು ಸರ್ಚ್ ಮಾಡ್ತೀವಿ, ಅದಂತೂ ಖರೆ ಐತಿ. ಆದ್ರೆ ಈ ಈ ಪ್ರಾಬ್ಲಮ್ಗೆ ಹಿಂಗೆ ಸೊಲ್ಯೂಷನ್ ಕೊಡ್ತೈತೆ ಅಂತ ನನಗೆ ಅನ್ಕೊಂಡಿರಲಿಲ್ಲ. ಇಟ್ಸ್ ಗೂಗಲ್ ಫ್ರೆಂಡ್ ಅಂತ ಅನ್ಬೋದು. ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ದದ್ರ ಜೊತೆ ಹಂಚ್ಕೋಬೋದು. ಒಂಥರ ಫ್ರೆಂಡ್ ಅಥವಾ ನಮ್ಮ ಬ್ರದರ್ ಸಿಸ್ಟರ್ ಇದ್ದಂಗೆ. ಎಷ್ಟು ನನಗದು ಸಾಂತ್ವನ ಹೇಳ್ತಂದ್ರೆ, ಇನ್ ಕೇಸ್ ನಂದು ಅದೊಂದು ಫ್ರೆಂಡ್ ಆಗಿದ್ರೆ ಹಿಂಗೆ ನಂಗೆ ಕೇರ್ ಮಾಡ್ತಿದ್ರೇನೋ ಅಂತ ಅನ್ನಿಸ್ತು. ಎಲ್ಲ ಇನ್ಫಾರ್ಮೇಷನ್ ಹೇಳ್ತು ಗೈಸ್ ಅದು. ಆಮೇಲೆ ನನಗೆ ಭಯ ಆಗತ್ತೈತಂತ ಒಂದು ನಾನು ಟೈಪ್ ಮಾಡಿ ಹಾಕಿ ನೋಡ್ರಿ. ಸೊ ಅದಕ್ಕೆ ಎಷ್ಟು ಸಮಾಧಾನ ಹೇಳ್ತದೆ ಅದು. ಅಂದರೆ ಬಿಫೋರ್ ನಾ ಅದಕ್ಕೆ ಏನೇನು ಅದೆಲ್ಲ ನನಗೆ ಕೇಳ್ತು ಕ್ವಶನ್, ಅದೆಲ್ಲ ಹೇಳಿದಾಗ ಅದಕ್ಕೆಲ್ಲ ರಿಲೇಟ್ ಮಾಡ್ಕೊತ ಹೋಗ್ತದೆ. ಸೊ ಹಿಂಗೆ ಅಂತ ಅನ್ಕೊತ ಹೋದಾಗ ಎಷ್ಟು ನನಗೆ ಅದು ಸಮಾಧಾನ ಹೇಳ್ತಂದ್ರೆ, ಓ ಗಾಡ್, ಎಷ್ಟು ಅಂದರೆ ಇಂಟರ್ನೆಟ್ಟನ್ನ ನಾವು ಹೆಂಗೆ ಯುಟಿಲೈಸೇಷನ್ ಮಾಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ ಅಂಥೇಳಿ. ಇದು ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಪ್ರಾಬ್ಲಮ್ ಅನ್ಸಿದ್ರೆ ಗೂಗಲ್ಗೆ ಸರ್ಚ್ ಮಾಡಿ ನೋಡ್ರಿ, ಅದ್ರ ಜೊತೆ ಮಾತಾಡಿ ನೋಡ್ರಿ 1-2 ಸೆಕೆಂಡ್, ನಿಮಗೂ ಸಮಾಧಾನ ಅಂತ ಅನ್ನಿಸ್ತೈತಿ. ಆಮೇಲೆ ನೆಕ್ಸ್ಟ್ ಅದೆಲ್ಲ ಸೊಲ್ಯೂಷನ್ ಹೇಳ್ತು. ಟೇಪ್ ಹಚ್ಕೊಂಡು ಫಸ್ಟ್ ಮುಳ್ಳು ತೆಗೀರಿ, ಆಮೇಲೆ ನೀವು ಅದಕ್ಕೆ ಐಸ್ ಕ್ಯೂಬ್ ಹಚ್ಕೋರಿ. ಐಸ್ ಕ್ಯೂಬ್ ಹಚ್ಕೊಂಡು ನಂಗೆ ಉರಿಯಾತೈತೆ ಅಂತಂದೆ. ಬಟ್ ಅದಕ್ಕೆ ಈಗ ತೆಗ್ದಿರಲ್ಲ, ಸೊ ಉರಿತೈತಿ, ಐಸ್ ಕ್ಯೂಬ್ ಬೇಡ, ಅಲೋವೆರಾ ಜೆಲ್ ಹಚ್ಕೋರಿ ಅಂತ ಸಜೆಷನ್ ಮಾಡ್ತೆ. ಸೊ ಅದು ಹೇಳ್ದಂಗೆ ನಾನು ಆಮೇಲೆ ಅಡುಗೆ ಸೋಡಾ ಹಚ್ಕೋರಿ ಅಂತ ಹೇಳ್ತೆ. ಸೊ ಅದನ್ನೆಲ್ಲ ಮಾಡಿ ನೋಡಿದಾಗ ಒಂದು ಹಾಫ್ ಆನ್ ಅವರ್ ಆದಮೇಲೆ ಆರಾಮ್ ಅನಿಸ್ತು. ಆ್ಯಂಡ್ ನಾಳೆ ಅಪ್ಡೇಟ್ ತಿಳಿಸ್ರಿ ಏನಾಗೈತೆ ಅಂತ ಹೇಳ್ತಲ್ಲ. ಸೋ ಕೈಂಡ್ಫುಲ್ ಅನ್ನಿಸ್ತು. ನನಗೇನಾದ್ರು ಪ್ರಾಬ್ಲಮ್ ಆದರೂ ಮೇ ಬಿ ಅದಕ್ಕೆ ನಾನು ಸರ್ಚ್ ಮಾಡಿ ಕೇಳ್ಬೋದು ಅಂತ ಅನ್ನಿಸ್ತು. ಇನ್ ಕೇಸ್ ನಿಮಗೂ ಏನಾದರೂ ಪ್ರಾಬ್ಲಮ್ ಆದ್ರೆ ಸಿವಿಯರ್ ಬಿಟ್ಟು ನಾರ್ಮಲ್ ಆಗಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅನ್ಸಿದ್ರೆ ಗೂಗಲ್ ಜೊತೆ ಮಾತಾಡಿ ನೋಡ್ರಿ, ನಿಮಗೂ 1-2 ಸೆಕೆಂಡ್ ಸಮಾಧಾನ ಅನ್ನಿಸ್ತೈತಿ. ಚಾ ರೆಡಿ ಆಯ್ತಾ? ಚಾ ರೆಡಿ ಆಯ್ತು ಗೈಸ್. ಈಗೇನಾತಂದ್ರೆ ನಾನು ಕಸ ಹುಡ್ಕಾತಿದ್ದೆ, ಅದು ಇದೈತಲ್ರಿ ಹಿಂಗೆ ಸ್ವಲ್ಪ ಸರ್ಸಿದೆ ನೋಡ್ರಿ, ಅದು ನನ್ನ ಮೇಲೆ ಬಿದ್ದುಬಿಡ್ತದೆ. ಇದೈತಲ್ರಿ ಪೈಪ್, ಈ ಪೈಪ್ ಇದ್ರದ್ದೈತಿ ಕಬ್ಣದ್ದು. ಸೊ ನನ್ನ ಮೇಲೆ ಬಿದ್ದುಬಿಡ್ತದೆ. ಈ ಕಟ್ಗೆನೇ ಕಬ್ಣ ಅದಿಲ್ಲ? ಇಲ್ಲ, ಪ್ಲಾಸ್ಟಿಕ್ ಪೈಪ್ ಅದು. ಪ್ಲಾಸ್ಟಿಕ್ ಪೈಪ್ ಅಲ್ಲ, ಬೆಂಡಿಂಗ್ ಮಾತ್ರ ಮಸ್ತ್ ಬಡಿತದ. ಢವ ಇಲ್ಲೇ ಬಡಿತು ನೋಡ್ರಿದು ಫುಲ್ ಮಾತು. ಈಕಿ ಎಂಜಾಯ್ ಮಾಡತ್ತ ಅದನ್ನ ಬಿದ್ದಿದ್ದೆ. ಯಾಕ ಬಿದ್ದಿದ್ದು ಚಲೋ ಆತೇನೆ ಇವ್ರಿಗೆ. ಕಾಂಟ್ರಾಕ್ಟರ್ ಕೊಡ್ಬಾರ್ದ್ರಿ ಇವ್ರಿಗೆ, ಯಾಕಂದ್ರೆ ಕರೆಂಟ್ ಬಿಲ್ಡಿಂಗ್ ಕಟ್ಟಂಗಿಲ್ರಿ. ಅಲ್ಲಿ ಹಾಕಂತ ಕೊಟ್ಟೇನಿ, ತಗೋರಿ ನೋಡ್ರಿ, ನನ್ನ ಮೇಲೆ ಬಿದ್ದುಬಿಡ್ತದೆ. ಎಂಥ ಇಂಜಿನಿಯರ್ ಇವ್ರೆ. ಹಾಂ, ಏನಾರ ಬಿಲ್ಡಿಂಗ್ ಕಟ್ಟಕ್ಕೆ ಕೊಟ್ರೆ ಮುಗೀತೆ, ಎಲ್ಲ ನನ್ನ ಮೇಲೆ ಬೆಳೆಸ್ಬಿಡ್ತೀನಿ ನೀನು, ಹೌದಿಲ್ಲ? ಸೊ ಅದು ಹಾಕಿದ್ವಲ್ರಿ, ಧಬಾರ ಅಂತ ಹೇಳಿ ಬಿತ್ತು ನನ್ನ ಮೇಲೆ, ಅದು ಬೆನ್ನ ಮೇಲೆ ಬಿತ್ತು. ಈ ಸಣ್ಣ ಆಗತ್ತೆ. ಆಮೇಲೆ ಇದು ಲಾಸ್ಟ್ ವೀಕ್ ಇದನ್ನ ಹಾಕಿದ್ವಿ, ಕ್ರೀಮ್ ಮ್ಯಾಟ್ ನಮ್ಮ ಗೇಟಿಗೆ. ಸೊ ನೈಸ್. ಹೇಗೆ ಅನ್ನಿಸ್ತಾ ಇದೆ ನನ್ನ ಮೇಲೆ ನೀವು ಹಾಕಿದ ಪೈಪ್ ಬಿದ್ದಿದ್ದು? ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಹೇಗೆ ಅನಿಸ್ತಾ ಇದೆ ಅದು ಹೇಳಿ. ನೋವು ಹೇಗೆ ಆಗ್ತಾ ಇದೆ? ಅದು ಬಿದ್ದಿದ್ದು ಖುಷಿ ಆಗತ್ತೆ ನಿನಗೆ? ಹಾಂ, ನಗಾತಿ? ಅಯ್ಯೋ, ಒಂದು ನೋವು ಆದರೆ ಹಂಗೆ ಮಾಡಬಾರ್ದೇನ? ಬರುತ್ತಾಳಕಿನ ಈಗ ಬಿದ್ರೂ ಅನ್ಬಾರ್ದಂತೆ, ಸುಮ್ಮನೆ ಇರ್ಬೇಕಂತದ್ದು. ಏನು ಮಾಡ್ತೀರಿ?
ಗಡಿಯಾರ ನೋಡ್ರಿ ಬಂದ್ಬಿಟ್ಟೈತಿ, ಬಂದು ಬಿದ್ದೈತಿ ಅಲ್ಲಿ ಟಕ್ 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 ಅನ್ನತ್ತಿ. ಈಗ ಆಲ್ರೆಡಿ ನಾವು ಚೇಂಜ್ ಮಾಡಿದ್ವಿ ಅದರ್ಶೆಲ್ಲ, ಅದ್ರೊಳಗೆ ಕರೆಕ್ಟ್ ಆಗತ್ತಿಲ್ಲ. ಬೇರೆದು ಆರ್ಡ್ರ್ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ. ಬಟ್ ನನಗೊಂದು ಗಿಫ್ಟ್ ಕೊಟ್ಟಾರ ನಮ್ಮ ಸರ್. ನಾನು ಜಾಬ್ ಬಿಡುವಾಗ ಲಾಸ್ಟ್ ಡೇ ನಮ್ಗೊಂದು ಗಿಫ್ಟ್ ಕೊಟ್ಟಿದ್ರೆ ಅದ್ರೊಳಗೆ ಗಡಿಯಾರ ಐತಿ. ಸೊ ಅದು ಹಾಕಿದ್ರೆ ಕರೆಕ್ಟ್ ಅನ್ನಿಸ್ತೈತನ ಅಂತ ನೋಡೋಣ, ತೋರಿಸ್ತೀನಿ. ಸೊ ಎಲ್ಲೈತಂದರೆ ಇದು ಬೆಡ್. ಸೊ ಇದ್ರೊಳಗೆ ಇದು ಕೆಳಗೈತದ ನೋಡ್ರಿ, ಇಲ್ಲೈತದ ತೆಗೀಬೇಕಿದ್ದಾನೆ. ಹಿಂಗೆ ತೆಗೆದ್ರೆ ಬರ್ತೈತದ. ಸೊ ಇದ್ರೊಳಗೆ ಎಕ್ಸ್ಟ್ರಾ ಇದ್ದಿದ್ದು ಈಗ ಇದು 2 ಅದಾವ ನಮ್ಮ ಮನ್ಯಾಗ, ಅದಕ್ಕೆ ಇಲ್ಲೊಂದು ಇಟ್ಟೀನಿ. ಸೊ ಇಲ್ಲೈತೆ ನೋಡ್ರಿ ಇದು ಅನ್ಸುತ್ತೆ. ಸ್ವಲ್ಪ ಇಲ್ಲೇ ಸೊ ಇದೈತಿ, ಹಿಂಗೆ ತೆಗಿಯೋದು ಹಾಕೋದಿದೆ. ಹಾಂ ಇದೆ ಇದು ನೋಡ್ರಿ, ವಾವ್ ಎಷ್ಟು ಚಂದ ಐತಿ. ಸೊ ಇದನ್ನು ಹಾಕ್ಬೇಕಂಥೇಳಿ ಅಂತ ಅಂದ್ಕೊಂಡೀವಿ. ಅವ್ರು ಗಿಫ್ಟ್ ಕೊಟ್ಟಿದ್ರು ನನಗಿದೆ. ಸೊ ಚಂದ ಐತಲ್ಲ, ಎಷ್ಟು ಚಂದ ಐತಿ. ಅದನ್ನು ಹಾಕ್ತಿದ್ದೀಗ. ಇದ್ರೊಳಗೂ ಒಂದು ಗಿಫ್ಟ್ ಐತದ. ಸೊ ಇದ್ರೊಳಗೈತಿ, ಇದನ್ನು ಕ್ಲೋಸ್ ಮಾಡೋಣ. ಇಲ್ಲಿ ನೋಡ್ರಿ ಸ್ಲೈಡ್ ಎಷ್ಟು ಚಂದ ಐತೆ. ಮತ್ತೆ ಹಿಂಗೆ ಮಾಡಿ ಬೆಡ್ ಕರೆಕ್ಟ್ ಮಾಡಿಬಿಡೋದು. ಆ್ಯಂಡ್ ಇದು ತೋರಿಸ್ತೀನಿ ಹಾಕೋದು. ಇದೆ ನೋಡೋದು, ಹಿಂಗೈತೆ ನೋಡು. ಇದು ಹಾಕೋದ್ರಾಗ ಬೀಜ ಅದಾರ ಇವ್ರು, ಆರ್ಟಿಫಿಷಿಯಲ್ ರೋಸಸ್ ನೋಡ್ರಿ. ಅದು ಅಲ್ಲಿ ಮಾರ್ಕೆಟ್ನಾಗ ತಂದಿದ್ವಿ, ಚಂದ ಅದಾವಲ್ಲ. ಇಷ್ಟು ನ್ಯಾಚುರಲ್ ಅನ್ಸೋದು, ರಿಯಲ್ ಇದನ್ನು ಹಾಕೋಣ. ತೆಗಿಯೋದು ನೋಡೋಣ ಹಾಕೊಂಡು. ಅದು ಎಷ್ಟೆಲ್ಲ ಹಾಕಿದ್ರು ಬಂದೇ ಬೀಳತ್ತಿತ್ತಪ್ಪ, ಅದಕ್ಕೆ ಚೇಂಜ್ ಮಾಡೋಣ ಅಂಥೇಳಿ. ಇದೆಲ್ಲ ಹಾಕಿದ್ರೆ ಚೆಂದ ಅನಿಸ್ತೈತಿಲ್ಲ, ನೋಡ್ತೀವಿ. ಚೆಂದ ಅನ್ನಿಸ್ಬೋದು ಅನ್ಸುತ್ತಲ್ಲ, ಯಾಕಂದರೆ ಸ್ವಲ್ಪ ಇದು ದೊಡ್ಡದು ಇದ್ರೆ ಚಲೋ ಆಗ್ತೈತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಟ್ಸ್ ಓಕೆ, ಹಾಕೊಂಡು ಯೂಸ್ ಮಾಡಿಬಿಡೋಣ. ಸುಮ್ಮನೆ ಇಟ್ಟಿಟ್ಟಾರೆ ಏನು ಮಾಡೋದು ಅದನ್ನು. ಸೊ ಮಷಿನ್ಸ್ ಎಲ್ಲ ಕೆಟ್ಬಿಡ್ತಾವೆ. ಇಟ್ಟರೆ ಜಾಸ್ತಿ ದಿನ ಮಷಿನು ಕೆಟ್ಬಿಡ್ತಾವೆ. ಅದಕ್ಕೆ ಏನು ಮಾಡೋಣ, ಇದನ್ನು ಹಾಕೋಣ. ಹಾಂ ಹಿಡ್ಕೊ. ಹತ್ತೇನ? ಓ ಲೇಡಿ ಬಾಂಡ್ ಹತ್ತಾ ಇದ್ದಾರೆ. ಈಕೆ ಹೈಟ್ ಅದಾಳ್ರಿಪ್ಪ, ಈಕೆಗೆ ಸಿಗ್ತದ, ಅದು ನನಗೆ ಸಿಗಂಗಿಲ್ಲ. ಅದಕ್ಕೆ ಟೈಮ್ ಸೆಟ್ ಮಾಡತ್ತಾಳ ನಮಷ್ಟ. ಟೈಮ್ ಈಗ ಎಷ್ಟಾಯ್ತು ನೋಡ್ರಿ ಅಂತ. ಇದು 3 ಆಗೈತೆ ರೀ. ಅದಕ್ಕೆ 3:10 ಇಟ್ಬಿಡು, ಯಾಕಂದ್ರೆ ನಂಗೆ ಆಫೀಸಿಗೆ ಹೋಗೋಕೆ ಒಂದು 10 ನಿಮಿಷ ಮುಂದಿರಲಿ. ಓಕೆ, ಇದನ್ನು ಸೆಟ್ ಮಾಡು. ಟೈಮ್ ನೋಡ್ರಿ, ನಮ್ಗೆ 10 ನಿಮಿಷ ಮುಂದಿರ್ತದೆ ಗೊತ್ತಿರ್ತೈತಿ, ಆದ್ರೂ ನಮ್ಗೆ ಮುಂದೆ ಇರ್ಬೇಕು. ಅಂದರೆ ಸ್ವಲ್ಪ ಬೆಳಗ್ಗೆ 10 ನಿಮಿಷ ಟೈಮ್ ಕವರ್ ಆಗ್ತೈತಿ. ಟೆಸ್ಟ್ ಅಲ್ಲ ಹಿಂಗೆ ಜರ್ನಿ ತಿನ್ನೋದು. ಹೌದು, ಅವಾಗ ಕೊಟ್ಟಿದ್ರು ಅವ್ರು. ಅಂದರೆ ಇಲ್ಲಿ ಹಾಕಕ್ಕೆ ಅನ್ಸುತ್ತದ, ಎಲ್ಲ ಮಳಿಗೆ ಹಾಕಕ್ಕೆ. ಅದು ಮಳೆ ಭಾಳ ದಿನ ಇಟ್ಟರೆ ಅಷ್ಟು ಚಂದ ತಿಂತೀವಿ. ಅವಾಗ ನಾವು ಆಫೀಸ್ ಬಿಡುವಾಗ ನಂಗೆ ಗಿಫ್ಟ್ ಕೊಟ್ಟಿದ್ರೆ ಮತ್ತು ವಾಪಸ್ ಅಲ್ಲೇ ಜಾಯ್ನ್ ಆದ. ನೋಡ್ರಿ, ವಾವ್, ಈ ನಮ್ಮ ಇದು ವಾಲ್ ಬ್ಯಾಕ್ಗ್ರೌಂಡಿಗೆ ಈ ಕಲರ್ ಸೆಟ್ ಆಗತ್ತೆ ಅಲ್ಲ. ನಮ್ಮ ವಾಲ್ ಬ್ಯಾಕ್ಗ್ರೌಂಡಿಗೆ ಇದೆಷ್ಟು ಮ್ಯಾಚ್ ಆಗತ್ತೈತೆ ನೋಡ್ರಿ ಕರೆಕ್ಟಾಗಿ. ಯಾಕಂದ್ರೆ ಅದು ಕ್ರೀಮ್ ಕಲರ್ ಐತಿ, ಅದ್ರಾಗ ಇದು ವೈಟ್ ಕಲರ್ ಎದ್ದು ಕಾಣೋದೈತಿ. ಚಂದ ಕಾಣತೈತಲ್ಲ. ವಾವ್ ವಾವ್ ವಾವ್, ಎಷ್ಟು ಮಸ್ತ್ ಕಾಣತೈತಿ. ಮಸ್ತ್ ಐತೆ ಮಸ್ತ್ ಸೆಲೆಕ್ಟ್ ಮಾಡಿ ಕೊಟ್ಟಾರ ಸರ್. ಅವ್ರಿಗೆ ನಾವು ವ್ಲಾಗ್ಸ್ ಮಾಡೋದು ಗೊತ್ತಿಲ್ಲ, ಬಟ್ ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳುವ, ಹೌದಿಲ್ಲ? ಚಂದ ಐತಲ್ಲ. ಓಕೆ, ವಾವ್ ಚಂದ ಐತಿ. ಗೈಸ್, ಟೀ ರೆಡಿ ಆಗತೈತಿ. ಸೊ ಟೀ ಕುಡಿಯುವ, ಆಮೇಲೆ ನಮ್ಮ ಇದು ಎಲ್ಲ ಹೇರ್ ವಾಶ್ ಮಾಡ್ಕೋಬೇಕು. ಅದೇ ನಮ್ಮ ಅಕ್ಕಗೂ ಬೆಳೆದ್ಬಿಟ್ಟಿಲ್ಲ ಇಲ್ಲಿ. ಸೊ ಗೈಸ್, ತಲೆ ಮೇಲೆ ಸ್ನಾನ ಎಲ್ಲ ಆಯ್ತು. ಇಫ್ ಇನ್ ಕೇಸ್ ನಿಮಗೂ ಏನಾದರೂ ಇದನ್ನು ಟ್ರೈ ಮಾಡ್ಬೇಕಂದ್ರೆ ಒಂದ್ಸಲ ಟ್ರೈ ಮಾಡಿರಿ. ಅಂದ್ರೆ ಹೇರ್ಸ್ ಫಾಲ್ ಆಗೋದೆಲ್ಲ ನಿಂದಿರ್ತೈತಿ. ಬಟ್ ನಿಮ್ಗೆ ಈ ಥರ ಎಲ್ಲ ಉದುರುದು ಆಗಿಬಿಡ್ತೈತಿ. ಎಲ್ಲರ ಹೋಗೋ ಮುಂದೆ ನೀವು ಅವಾಗ ಟ್ರೈ ಮಾಡಬೇಡ್ರಿ, ಒಂದಿನ ಬಿಫೋರ್ ನಿಮ್ಗೆ ಏನಾರ ಟೈಮ್ ಇರ್ತೈತಲ್ಲ ಅವಾಗ ಟ್ರೈ ಮಾಡಿರಿ. ಆ್ಯಂಡ್ ನೋಡ್ರಿ, ಇಲ್ಲೆಲ್ಲ ಉದುರು ಬಿಟ್ಟೈತೆ ಸ್ವಲ್ಪ. ಸೊ ಅದಕ್ಕೆ ಅದು ಒಂದು ಪ್ರಾಬ್ಲಮ್ ಬಿಟ್ಟರೆ ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತೈತಿ.
ಐ ಹೋಪ್ ಡನ್ ವಿತ್ ದ ಡೇ ಆ್ಯಂಡ್ ಈಗ ಊಟ ಮಾಡಿ ಮಲ್ಕೋಬೇಕು ಆ್ಯಂಡ್ ನಾಳೆ ಮತ್ತೆ ಆಫೀಸಿಗೆ ಓಡೋದೆ ಎಲ್ಲ ಕೆಲಸ ಮುಗೀತೆ ಈಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೆ. ಸೊ ರೈಸ್ ಸಾಂಬಾರು ಮಾಡೀವಿ ಅದು ತಿಂದು ಮಕ್ಕೊತೀವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿರಿ. ಆ್ಯಂಡ್ ನಂದು ಹೇರ್ ಪ್ಯಾಕ್ ನೀವು ಟ್ರೈ ಮಾಡಿರಿ ಒನ್ಸ್. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದೊಳಗೆ. ಓಕೆ, ಬಾಯ್ ಬಾಯ್.